ಸ್ನೇಹಿತರಿಗೆ ಪರೀಕ್ಷೆ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೆ ನಾವು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಆ ಲಿಂಕನ್ನು ಕೂಡ ನಾನು ಕಮೆಂಟ್ ಸೆಷನಲ್ಲಿ ಹಾಕಿರ್ತೀವಿ. ಸೊ ತಾವು ನೋಡಿ. ಸೊ ಇವತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ನೋಡುವ. ಇದು ಬಂದ್ಬಿಟ್ಟು ತಾತ್ಕಾಲಿಕ ಕೀ ಆನ್ಸರ್ಸ್. ಡಿಪಾರ್ಟ್ಮೆಂಟ್ ಅವರು ಬಿಡ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಿ. ಅಕ್ಯುರೇಟಾಗಿ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನಾವು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಸರಳ ಮಟ್ಟದ್ದೇ ಆಗಿತ್ತು, ಅಷ್ಟೇನೂ ಕಠಿಣ ಇರಲಿಲ್ಲ. ಸರಿ, ಶುರು ಮಾಡೋಣ. ಪ್ರಶ್ನೆ 141. ರೋಬೋಟಿಕ್ ತಂತ್ರಜ್ಞಾನ ಅನ್ವಯತೆಯನ್ನು ಕಂಡುಕೊಂಡಿರ್ತಕ್ಕಂಥ ಗಣಕಯಂತ್ರದ ಪೀಳಿಗೆ ಕೇಳಿದರೆ ಅದು 3ನೆಯ ಪೀಳಿಗೆಯಲ್ಲಿ ನಾವು ರೋಬೋಟಿಕ್ ತಂತ್ರಜ್ಞಾನವನ್ನು ನೋಡ್ತೀವಿ. ಪ್ರಶ್ನೆ 2. ಮೊಬೈಲ್ಗಳಲ್ಲಿ ಬಳಸ್ತಕ್ಕಂಥ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಯಾವ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ? ಸೊ ಸಿ ಮತ್ತು C++ ಎರಡೂ ಉತ್ತರಗಳು ಸರಿ ಆಗ್ತವೆ. ಸೊ ಸ್ವಲ್ಪ ತಾವುಗಳು ನೋಡಬೇಕು. ಪ್ರಶ್ನೆ 3. ಪರಂ ಶಕ್ತಿ, ಪರಂ ಶಿವಾಯ್, ಪರಬ್ರಹ್ಮ ಇವು ಮೂರು ಏನು ಅಂತ ಕೇಳಿದ್ದಾರೆ. ಆ ಮೂರು ಕೂಡ ಭಾರತೀಯ ಸೂಪರ್ ಕಂಪ್ಯೂಟರ್ಗಳೇ ಆಗಿದ್ದಾವೆ. ಪರಂ ಶಕ್ತಿ, ಪರಂ ಶಿವಾಯ್ ಮತ್ತು ಪರಂ ಬ್ರಹ್ಮ. ಸೊ ಪ್ರಶ್ನೆ 3ಕ್ಕೆ ಹೋಗೋದಾದರೆ EDIನ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಸೊ EDI ಅಂದರೆ ಏನು ಅಂತ ಕೇಳಿರ್ತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಇದೆ, ಎಲೆಕ್ಟ್ರಾನಿಕ್ ಡಾಟಾ ಎಕ್ಸ್ಚೇಂಜ್ ಇದೆ. ಬಟ್ ದ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 2 ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂತಕ್ಕಂಥದ್ದು ದ ರೈಟ್ ಆನ್ಸರ್ಸ್. ಪ್ರಶ್ನೆ 145. ಒಂದು ಗೂಗಲ್ ಡ್ರೈವ್ನ ಸಂಗ್ರಹಣಾ ಸಾಮರ್ಥ್ಯ ಕೇಳಿದ್ದಾರೆ. ಸೊ ಗೂಗಲ್ ಡ್ರೈವ್ನಲ್ಲಿ 15 GB ಶೇಖರಣಾ ಸಾಮರ್ಥ್ಯ ಇರ್ತದೆ. ಒಂದು ನಿಬ್ಬಲ್ ಕೇಳಿದ್ದಾರೆ. ಒಂದು ನಿಬ್ಬಲ್ ಅಂದರೆ ಅದು 4 ಬಿಟ್ಗಳಿಗೆ ಸಮ ಆಗಿರ್ತಕ್ಕಂಥದ್ದು. ಎಸ್. ಮುಂದೆ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಅಂತ ಕೇಳಿದ್ದಾರೆ. ಸೊ ಆಪ್ಟಿಕಲ್ ಮಾರ್ಕ್ ರೀಡರ್ಗನ್ನು ಬಳಸಲಿಕ್ಕೆ ಕೆಲಸ ಮಾಡ್ತಕ್ಕಂಥದ್ದೇ ಸ್ಕ್ಯಾನರ್ ಅಂತ ನಾವುಗಳು ಹೇಳ್ತೀವಿ. 148ರಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದ್ದಾರೆ. ಒಪೆರಾ ಇದೆ, ಮೊಜಿಲ್ಲಾ ಇದೆ, ಕ್ರೋಮ್ ಇದೆ. ಬಟ್ ಲಿನಕ್ಸ್ ಅಂತಕ್ಕಂಥದ್ದು ಇದು ಬಂದ್ಬಿಟ್ಟು ಲ್ಯಾಂಗ್ವೇಜ್, ಭಾಷೆಗೆ ಸಂಬಂಧಪಟ್ಟಂತೆ. ಪ್ರಶ್ನೆ 149. ಕನ್ನಡ ಪದ ಸಾರ್ವಜನಿಕ ಅಂತ ಏಕ ಭಾಷೆಯಲ್ಲಿ ಯಾವ ಥರನಾಗಿ ಬರಿತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2. ಲಾಸ್ಟ್ ಇತ್ತು 150ಯಲ್ಲಿ ವರ್ಡ್ ಪ್ರೊಸೆಸರಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲಿಕ್ಕೆ ಯಾವ ಶಾರ್ಟ್ಕಟ್ ಕೀಲಿ ಸಂಯೋಜನೆಯನ್ನು ಬಳಸ್ತೀವಿ ಅಂತ ಇತ್ತು. ಸೊ ಕಂಟ್ರೋಲ್ N ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಸ್ನೇಹಿತ ವರ್ಗದವರೇ ಪರೀಕ್ಷೆ ತುಂಬಾ ಸರಳವಾಗಿರ್ತಕ್ಕಂಥದ್ದಿತ್ತು ಅಂತ ಹೇಳ್ಬೋದು. ತಾವೆಲ್ಲರೂ ಕೂಡ ಇಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರಿ. ಇವು ತಾತ್ಕಾಲಿಕ ಉತ್ತರ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಡಿಪಾರ್ಟ್ಮೆಂಟ್ ಅವರು ಬರ್ತಕ್ಕ ಕೀ ಆನ್ಸರ್ಸ್ವರೆಗೆ ವೇಟ್ ಮಾಡಿ. ಸೊ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೊಂದು ವಿಷಯದ ಕೀ ಆನ್ಸರ್ಗಳ ಜೊತೆಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.